By using the properties of definite integral, evaluate I is equal to 0 to 1 x into 1 minus x whole to the power of n dx. ಇದರಲ್ಲಿ ಯಾವ ಭಾಗ ಇಂಟಿಗ್ರೇಷನ್ ಕಷ್ಟ ಆಗುತ್ತೆ, ಏನರಿಂದ ಕಷ್ಟ ಆಗುತ್ತೆ ಅದನ್ನ ಹೇಳಿ ಅಲ್ವಾ. ಈ ಭಾಗದಿಂದ ಕಷ್ಟ ಆಗುತ್ತೆ, ಇದನ್ನು ಸುಲಭ ಮಾಡಬೇಕು. ಮೇಕ್ ಇಟ್ ಈಸಿ. ಹೇಗೆ ಮಾಡ್ತೀರಾ? ಈ 1 ಮೈನಸ್ ಎಕ್ಸ್ ಹೋಲ್ ಟು ದ ಪವರ್ ಆಫ್ ಎನ್ ಬದಲಾಗಿ ನನಗೆ ಎಕ್ಸ್ ಟು ದ ಪವರ್ ಆಫ್ ಎನ್ನು ಆ ಥರ ಏನೋ ಇದ್ದಿದ್ರೆ ಆಗೋಗೋದು. ಅದನ್ನು ಮಾಡೋದಕ್ಕಾಗುತ್ತಾ? ಲುಕ್ ಎಟ್ ದ ಲಿಮಿಟ್ಸ್. ಮಾಡೋದಕ್ಕಾಗುತ್ತಾ? ಅದನ್ನು ಬದಲಾಯಿಸೋಕ್ಕಾಗುತ್ತಾ? ಆಗುತ್ತಾನೆ. ಸೊ ವಾಟ್ ಈಸ್ ದ ಪ್ರಾಪರ್ಟಿ? ಥಿಂಕ್ ಅಬೌಟ್ ದ ಪ್ರಾಪರ್ಟಿ. ಚೇಂಜಿಂಗ್ ದ ಫಂಕ್ಷನ್ ಯೂಸಿಂಗ್ ಲಿಮಿಟ್. ಈ ಭಾಗ ನಾವು ಬದಲಾಯಿಸ್ಬೋದು. ಸೊ ವಿ ಹ್ಯಾವ್ integration of a to b f of x dx is equal to integration of a to b f of a plus b minus x dx. ಈ ಫಾರ್ಮುಲಾ ಉಪಯೋಗಿಸ್ಬೇಕು ಅಲ್ವಾ. ಇದನ್ನು ಉಪಯೋಗಿಸಿದ್ರೆ ಇವಾಗ ಇಷ್ಟೊತ್ತು ನಿಮಗೆ ಉಳಿದಿರಬೇಕು ಏನಂತ ಹೇಳಿ, ತಲೆಯಲ್ಲಿ ಎಲ್ಲ ಬಂದಿರಬೇಕು, ಓ ಹೌದಲ್ಲ ಅಂಥೇಳಿ. ಸೊ ಮೈನಸ್ ಆಫ್ ಈ ಎಕ್ಸ್ಪ್ರೆಷನ್ ಅಲ್ವಾ, ಎಕ್ಸ್ ಬದಲಾಗಿ ನಾವು a plus b, so 1 plus 0 is 1, ಅದನ್ನು ಬರ್ಕೊತಾ ಇದ್ದೀನಿ dx. ಸೊ ಇದರಲ್ಲಿ ಪ್ಲಸ್ 1 ಮೈನಸ್ 1 ಕಟ್ ಹಾಕೊಳುತ್ತೆ. ಮತ್ತು ಇದು ಇವಾಗ 0 to 1 1 ಮೈನಸ್ ಎಕ್ಸ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಡಿ ಎಕ್ಸ್. ಇದು ಕನ್ವೀನಿಯೆಂಟ್ ಆಯ್ತು ಇದು. ಸೊ ಇದನ್ನು ಇವಾಗ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿ ನಾವು ಎಕ್ಸ್ ಟು ದ ಪವರ್ ಆಫ್ ಎನ್ ಡಿ ಎಕ್ಸ್ minus integration of 0 to 1 x to the power of n plus 1 dx. So this is x to the power of n plus 1 divided by n plus 1, 0 to 1 minus x to the power of n plus 2 by n plus 2, 0 to 1. ಸೊ ಇಲ್ಲಿ 1 ಆಗ್ತು ಅಂತ ಹೇಳಿದ್ರೆ 1 ಬೈ ಎನ್ ಪ್ಲಸ್ 1 ಮೈನಸ್ 1 ಬೈ ಎನ್ ಪ್ಲಸ್ 2 ಆಗುತ್ತೆ. ಯಾಕಂದರೆ 0 ಅಂತ ಆಗ್ತು ಅಂತ ಏನಾಗಲ್ಲ ಇಲ್ಲಿ. ಸೊ ಅದು ತೊಂದರೆ ಇಲ್ಲ. ಹಾಂ, ಇದನ್ನು ಎಲ್ ಸಿ ಎಮ್ ಎಲ್ಲ ತೊಗೊಂಡು ಕೆಲ್ಸಗಳು ಮಾಡ್ಕೊಬೇಕು. ಸೊ ಇಲ್ಲಿ ಎನ್ ಪ್ಲಸ್ 2 ಬರುತ್ತೆ, ಇಲ್ಲಿ ಎನ್ ಪ್ಲಸ್ 1 ಬರುತ್ತೆ, ಎನ್ ಕಟ್ ಆಗುತ್ತೆ. 2 ಮೈನಸ್ 1 ಇಸ್ 1 ಬೈ ಎನ್ ಪ್ಲಸ್ 1 ಇಂಟು ಎನ್ ಪ್ಲಸ್ 2. ಸೊ ಇದೆ ನಿಮ್ಮ ಉತ್ತರ.